ಧಾರವಾಡದ ಸಾಕ್ಷಿ ಕಲ್ಲೂರ್, ಕಲಬುರಗಿಯ ಸತ್ಯವಾನ್ ಸಾವಿತ್ರಪ್ಪ, ಸುನೀಲ ಇಬ್ರು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆಗಳು. ಸುನೀಲನ್ ಬಗ್ಗೆ ನಾನು ಜಾಸ್ತಿ ಹೇಳ್ಬೇಕಾಗಿಲ್ಲ. ಸೀಸನ್ 13ರ ವಿನ್ನರ್ ನಮ್ಮ ಸುನೀಲ್. ಅದ್ರ ಜೊತೆಗೆ ಅದ್ಭುತವಾದಂತಹ ಪ್ರತಿಭೆ. ಪುಟ್ಟರಾಜ ಗವಾಯಿಗಳ ಆಶ್ರಮದಿಂದ ಬಂದು ಕರ್ನಾಟಕದ ಹಳ್ಳಿಗಳಲ್ಲೂ ಈತನ ಹೆಸರು ಸುಪ್ರಸಿದ್ಧ. ಈಗ ಸಿನಿಮಾಗಳಲ್ಲಿ ಒಳ್ಳೆ ಹೆಸರನ್ನ ಸಂಪಾದಿಸಿದ್ದಾರೆ ಅಂಡ್ ಹಾಡುಗಳನ್ನ ಬರೀತಿದ್ದಾರೆ ಅಂಡ್ ಅವ್ರ ಸತ್ಯವನ್ನ ಮಾತ್ರ ಮಾತಾಡ್ತಾರೆ. ಇದೆಲ್ಲ ಮೀರಿ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಕೂಡ ಅವರು ಅಂಡ್ ಒಳ್ಳೆ ಡಾನ್ಸರ್, ಬಹುಮುಖ ಪ್ರತಿಭೆ. ಸಾಕ್ಷಿ, ಹೇಗಿದ್ದೀರಾ? ಆರಾಮದೇನಕ್ಕ, ನೀನಕ್ಕ? ಆರಾಮ್. ಸಾಕ್ಷಿ ಬಂದಾಗೆಲ್ಲ ನಮ್ಗೆ ಧಾರವಾಡ ಪೇಡ ತಿಂದಷ್ಟೇ ಸಂತೋಷ ಆಗತ್ತೆ ನೋಡ್ರಿ. ಎಷ್ಟು ಅದ್ಭುತವಾಗಿ ಮಾತಾಡ್ತಾಳಾಕಿ ಅಲ್ವಾ? ಓಕೆ, ಅರ್ಜುನ್ ಸರ್. ಸುನಿಲ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಮೊದಲನೇ ದಿನ ಅವ್ರು ಹೇಳಿದ ಮಾತು ಇನ್ನೂ ನನ್ನ ಕಿವಿಲಿದೆ. ಅವ್ರ ವೇದಿಕೆ ಮೇಲೆ ಹೇಳಿದ್ರು, ಬೆಂಗಳೂರಿಗೆ ಬಂದೆ, ಅಲ್ಲಿಂದ ಈ ಸ್ಟುಡಿಯೋಗೆ ಹೆಂಗೆ ಬರ್ಬೇಕಂತನೂ ನನಗೆ ಗೊತ್ತಿರಲಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಇಳಿದಿದ್ದಷ್ಟೇ ನನಗೆ ಗೊತ್ತು. ಅಲ್ಲಿಂದ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ಏನೂ ಗೊತ್ತಿಲ್ಲ. ಬಟ್ ತಂದೆ ಕನಸನ್ನ ಈಡೇರಿಸ್ತೀನಿ ಅನ್ನೋ ಒಂದು ಹಠ. ಇವತ್ತು ಸುನಿಲ್ ಬರೀ ಸಿಂಗರ್ ಅಲ್ಲ, ಅದ್ಭುತವಾದ ಕಂಪೋಸರ್ ಅವರು. ಅವ್ರು ಮಾಡಿರೋಂಥ ಹಾಡುಗಳು ಕೇಳಿದ್ರೆ ಎಷ್ಟು ಲೈಫ್ ಇದೆ ಅಂದರೆ ಕಂಪೋಸಿಂಗಲ್ಲಿ ಭಾಳ ಹೆಮ್ಮೆ ಆಗುತ್ತೆ. ಆ್ಯಂಡ್ ಸುನೀಲ್ ಸ್ವಂತ ನನ್ನ ಜೊತೆಯಲ್ಲಿ ಹುಟ್ಟಿದಂಥ ತಮ್ಮನ ಥರಾನೇ ನನಗೆ. ಸೋ ಬ್ಲೆಸ್ಡ್. ಒಂದು ಕಡೆ ತಂದೆ ಕನಸು ಈಡೇರಿಸೋ ಸುನೀಲು, ಇನ್ನೊಂದು ಕಡೆ ಮಗಳು ಕನಸು ಈಡೇರಿಸಬೇಕು ಅಂತ ಒಬ್ಬರು ತಂದೆ, ಸಾಕ್ಷಿಯವರ ತಂದೆ. ಅವ್ರು ಸಿಂಗರ್ ಆಗಲೇಬೇಕು ಅನ್ನೋದು ಆ ತಂದೆಯ ಕನಸು. ನನಗೆ ಭಾಳ ಸತಿ ಟೆಕ್ಸ್ಟ್ ಮಾಡ್ತಿರ್ತಾರೆ. ಸೊ ಇವತ್ತು ತುಂಬ ಒಳ್ಳೆ ಕಾಲ ಕೂಡಿ ಬಂದಿದೆ, ಯಾಕಂದರೆ ಒಳ್ಳೆ ಮೆಂಟರ್ಸ್ ಸಿಗ್ತಾರೆ ಸರ್ ನಿಮ್ಮ ಮಗಳಿಗೆ ಇವಾಗ. ಸೊ ನಿಮ್ಮ ಕನಸು ಖಂಡಿತವಾಗ್ಲೂ ಈಡೇರುತ್ತೆ. ನಾನಾಗಲಿ ಯಾರೇ ಆಗಲಿ ನಿಮ್ಮ ಮಗಳನ್ನ ಅವಕಾಶ ಕೊಡ್ತಾರೆ. ಶಿಲ್ ಬಿ ಎ ಸೂಪರ್ಬ್ ಸಿಂಗರ್, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸೊ ಅದ್ಭುತವಾಗಿ ಹಾಡಿದ್ರಿ ಸಾಕ್ಷಿ ಅವರೇ ನೀವು ಕೂಡ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಗೇನ್. ಸರಿಗಮಪ್ಪ ವೇದಿಕೆ ಮೇಲೆ ಬಂದಿದ್ದಕ್ಕೆ ಭಾಳ ಸಂತೋಷ ಆಯಿತು. ಥ್ಯಾಂಕ್ ಯು. ಇದಕ್ಕಿಂತ ದೊಡ್ಡ ಚಪ್ಪಾಳೆ ಬರಬೇಕಾಗಿರೋದು ಸೂಪರ್ ಹಿಟ್ ಕಾಂಬಿನೇಷನ್ ಆದಂತ ನಮ್ಮ ಅರ್ಜುನ್ ಜನ್ಯ ಸರ್ ಹಾಗೂ ವಿಜಯ್ ಪ್ರಕಾಶ್ ಸರ್ಗೆ. ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಸರ್, ಈ ಮ್ಯಾಜಿಕ್ ನಿಮ್ಗೆ ಇಷ್ಟ ಆಯ್ತಾ? ಖಂಡಿತಲ್ಲ ಮೇಡಮ್, ನೋ ಡೌಟ್. ಮಾಧವೇಶ್ ಕೆಲವೊಂದು ಜಾಗದಲ್ಲಿ ಭಾಳ ಮ್ಯಾಜಿಕಲ್ ಆಗಿ ಇಂಪ್ರೂವ್ ಮಾಡಿದ್ರು. ಭಾಳ ಖುಷಿ ಆಯಿತು ನನಗೆ, ಭಾಳ ಚೆನ್ನಾಗಿ ಹಾಡಿದ್ವಿ. ಆ್ಯಂಡ್ ಅನ್ವಿತಾ, ನಾವು ಸರೆಗಮಪ ಕಂಡಂಥ ಒಂದು ಸ್ವೀಟೆಸ್ಟ್ ವಾಯ್ಸ್. ನಿಜವಾಗ್ಲೂ ವಿಷಯ ಹೇಳಲೇಬೇಕು, ಪಲಕ್ ಮುಸ್ಚಲ್ ಅವ್ರ ವಾಯ್ಸು ರೆಕಾರ್ಡ್ ಮಾಡಿದ್ದೆ VP ಸರ್. ನೆನಪಿದೆ ಸರ್ ನಿಮಗೆ, ನಿಮ್ಮ ಹೊಸ ಸ್ಟುಡಿಯೋದಲ್ಲಿ ಫಸ್ಟ್ ರೆಕಾರ್ಡಿಂಗ್ ಆದಂಥ ಹಾಡಿದೆ. ಅಂಡ್ 100 ಮಿಲಿಯನ್ ದಾಟಿರೋ ಅಂತ ಹಾಡು ಇದು ನಮ್ಮ ಕನ್ನಡದಲ್ಲಿ. ಆ್ಯಂಡ್ ಆ ಗಿಟಾರ್ ಫ್ರೇಸ್ ಓಪನಿಂಗ್ ಏನಿದೆ, ಅದ್ರ ಮೇಲೆ ಏನು ಪಲಕ್ ಮುಚ್ಚಲ್ ಅವ್ರ ಹಮ್ಮಿಂಗ್ ಹಾಡಿದ್ದಾರೆ, ಖಂಡಿತ ಅದ್ರ ಪ್ಲ್ಯಾನ್ VP ಸರ್ದೆ. ಅಲ್ಲಿ ನಾನು ಬರೀ ಆ ಫ್ರೇಸ್ ಇಟ್ಟಿದ್ದೆ. ಅವರು ಸರ್ ಇಲ್ಲಿ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಸರ್ ಅಂದರೆ ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸೋ ಮಚ್ VP ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಭಾಳ ಅದ್ಭುತವಾಗಿ ಹಾಡಿದ್ವಿ. ವೆಲ್ಕಮ್. ಥ್ಯಾಂಕ್ ಯು ಅರ್ಜುನ್ ಸರ್. VP ಸರ್, ಭಾಳ ಸುಂದರವಾಗಿ ಹಾಡಿದ್ರಿ. ನನಗೆ ಬಹಳ ಪ್ರಿಯವಾದಂಥ ಹಾಡು. AJ ಸರ್ ಹೇಳ್ದಂಗೆ ನನ್ನ ಹೊಸ ಸ್ಟುಡಿಯೋ ಬಾಂಬೆಯಲ್ಲಿ ನಿರ್ಮಾಣ ಆದ ನಂತರ ನಾನೇ ಸ್ವತಃ ಕೂತ್ಕೊಂಡು ರೆಕಾರ್ಡ್ ಮಾಡಿದಂಥ ಮೊದಲನೇ ಹಾಡು. ಭಾಳ ಚೆನ್ನಾಗಿ ಹಾಡಿದ್ದೀರಾ. ಬಟ್ ಅಲ್ಲೊಂದು ಕಡೆ ಒಂದು ಸಂಗತಿ ಭಾಳ ಚೆನ್ನಾಗಿತ್ತು. ಎಲ್ಲದು ಕಲ್ಲಿನ ಬಸವನು ಕಣ್ಣು ಹೊಡಿತಾನೆ. ಚೆನ್ನಾಗಿ ಕಣ್ಣು ನೋಡಿದ್ರಿ ಅಲ್ಲಿ. ಬಟ್ ಬ್ಯೂಟಿಫುಲ್. ಅನ್ವಿತಾ, ಫ್ಯಾಂಟಾಸ್ಟಿಕ್ ರೆಂಡಿಷನ್. ಥ್ಯಾಂಕ್ ಯು. ಬಟ್ VP ಸರ್, ಅವಾಗ 4ರಲ್ಲಿ ಲಡ್ಡು ಆಗಿದ್ರು, ಆಮೇಲೆ ಕಾಜು ಬರ್ಫಿ ಆದ್ರು. ನಿಮ್ಗೆ ಇಷ್ಟವಾದಂತ ಸ್ವೀಟ್ ಹೆಸರು ಏನಾದ್ರು ಇದ್ರೆ ಹೇಳಿ ಸರ್, ಆ ಹೆಸರು ಇಡ್ಬೋದು ನಾವು ಅವನಿಗೆ. ಯಾಕೆ ಪಾಪ, ಯಾಕೆ? ಆಮೇಲೆ ಅವ್ರು ಸ್ವೀಟ್ ಸ್ಟಾಲ್ ಆಗ್ಬಿಡ್ತಾರೆ. ಆಲ್ರೆಡಿ ಸ್ವೀಟ್ ಸ್ಟಾಲ್ ಹೊಸ ಹೆಸರು ಬಕ್ಲಾವಾ ಸರ್. ಅವನ ನಾರ್ತ್ ಇಂಡಿಯನ್ ಸ್ವೀಟ್ ಅಲ್ಲಿ, ನೀವು ಜಪಾನೀಸ್ ಸ್ವೀಟ್ ಹೇಳ್ಬಿಟ್ಟು. ಇಲ್ಲ, ಇದು ಅರಬಿಕ್ ಸ್ವೀಟ್. ಇದು ಜನ್ಯಾಜಿ, ಈ ಪಕ್ಲಾವಾ ಅನ್ನೋದು ಏನು? ನನಗೇನೋ ಪುಕ್ಲಾ ಬಾ ಅಂದಂಗಿದೆ ಸರ್ ಇದು. ನೀವಿಬ್ರು ಸೇರಿ ಗುಟ್ಟಾಗಿ ಡಿಸ್ಕಷನ್ ಮಾಡಿ ಒಂದು ಅಂತಿಮ ಹೆಸರನ್ನು ಕೊಟ್ಬಿಟ್ರೆ ಅವ್ರನ್ನ ಕಳಿಸ್ಬಿಟ್ಟು ನಾವು. ಒಂದು ಒಳ್ಳೆ ಸ್ವೀಟ್ ಇದೆ ಸರ್. ಯಾವ್ದು ಸರ್? ಅಂದ್ರೆ ಆ ಸ್ವೀಟ್ ಅಂಗಡಿ ಹೆಸರು ನಂಗೆ ಗೊತ್ತು. ಸ್ವೀಟ್ ಅಂಗಡಿ ಹೆಸರು ಹೇಳ್ಬಿಡ್ತಾನೆ ನೀವು. ಸುಚೇತನ್ ಸ್ವೀಟ್ ಸ್ಟಾಲ್ ಅಂತಿದೆ ಸರ್. ಆ ಅಂಗಡಿಲಿ ಕಲ್ಯಾಣಿ ಸ್ವೀಟ್ ಉಂಟು, ತೋಡಿ ಸ್ವೀಟ್ ಉಂಟು, ಎಲ್ಲ ರಾಗಗಳ ಸ್ವೀಟ್ ಉಂಟು, ಭಾವನೆಗಳ ಸ್ವೀಟ್ ಉಂಟು, ಗಮಕಗಳ ಸ್ವೀಟ್ ಉಂಟು. ಅಲ್ಲಿಗೆ ಮದುವೆಷನ್ ಕಳಿಸ್ಬಿಟ್ರೆ ಒಳ್ಳೆ ಮದುವೆ ಮನೆ ಊಟ ಆಗ್ಬಿಡ್ತಾನೆ. ಏನ್ ಸರ್ ಇದು ಟ್ವಿಸ್ಟ್? ಯಾವಾಗ್ಲೂ ಇಬ್ರನ್ನ ಒಂದೇ ಟೀಮಿಗೆ ಕಳಿಸ್ತಾ ಇದ್ರಿ, ಈಗ ಇವ್ರನ್ನ ಮಾತ್ರ ಆ ಸ್ವೀಟ್ ಅಂಗಡಿ ಕಳಿಸ್ತಿದ್ದೀರಾ, ಅವ್ರನ್ನ ಇಲ್ಲೇ ಉಳಿಸ್ಕೋತಿದ್ದೀರಾ? ಇದಕ್ಕೆ ಅರ್ಜುನ್ ಜನ್ಯ ಅವರು ಉತ್ತರ ಕೊಡ್ತಾರೆ. ಅನ್ವಿತಾ ಅವರು ಇಂದು ನಾಗರಾಜ್ ಅವರ ಸ್ವೀಟ್ ಸ್ಟಾಲ್.
ಹಾಗಾದ್ರೆ ಇಂದು ನಾಗರಾಜ್ ಅವರ ತಂಡಕ್ಕೆ ಆಯ್ಕೆ ಆಗಿದ್ದಾರೆ ಅನ್ವಿತಾ ಅವರು, ಹಾಗೇನೆ ಸುಚೇತನ್ ಸರ್ ಅವರ ತಂಡಕ್ಕೆ ಆಯ್ಕೆ ಆಗಿದ್ದಾರೆ ನಮ್ಮ ಮಧ್ವೇಶ್ ಅವರು. ಅಣ್ಣವ್ರ ಹಾಡಿದ ಶ್ರುತಿ ಏನು? ದದರಿ ಅಲ್ಲೇ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನೀಲಿಯ ಮೇ ಚಿಕ್ಕ ನಿಷಾದ ಬರುತ್ತೆ, ಅಲ್ಲಿ ಷಣ್ಮುಖ ಪ್ರಿಯ ತದನ ತದರಿ ಷಣ್ಮುಖ ಪ್ರಿಯ ಪ ಪದ ನಿ ಸರಿ ಗ ಸರಿ ಗ ಮ ಪದ ನೀ ಸಿಮೇಂದ್ರ ಮಧ್ಯಮ ನಿ ಸರಿ ಗ ಸರಿ ಗ ಮ ಗರಿ ಸ ನೀ ದಪ ಮ ಪದ ನೀ ದಪ ಮ ಗರಿ ಸ ನೀ ದಪ. ಷಣ್ಮುಖ ಪ್ರಿಯ ಎಷ್ಟು ಸುಂದರವಾಗಿ ಆ ಎರಡು ರಾಗಗಳನ್ನು ಇಲ್ಲಿ ತಂದಿದ್ದಾರೆ. ಇದನ್ನೆಲ್ಲ ನಾವಿಲ್ಲಿ ಮಾತಾಡಬಹುದು. ಬಹುಮುಖ್ಯವಾಗಿ ಈ ಮಾತುಗಳನ್ನ ಕೇಳಲಿಕ್ಕೆ ನಮಗೆ 6 ಕೋಟಿ ಕನ್ನಡಿಗರಿದ್ದಾರೆ ಅನ್ನೋದು ನಮಗೆ ಹೆಮ್ಮೆ. ಕೇಳುವ ಕನ್ನಡಿಗರಿಗೆ ಇದರ ಶಾಸ್ತ್ರೀಯತೆಯ ಅರ್ಹತೆ ಇದೆ ಅನ್ನೋದು ಕೂಡ ಮುಖ್ಯ ಅಲ್ಲ, ಬಹಳ ಮುಖ್ಯ. ವಾ ಕರ್ನಾಟಕ ಸಂಗೀತಕ್ಕೆ ಹೆಸರುವಾಸಿ. ನಾವು ಅದಕ್ಕೆ ಪಿತಾಮಹರು ಅಂತ ಕೀರ್ತಿ ಪಡೆದಿದ್ದೀವಿ. ಇಂಥ ವಿಷಯಗಳ ಚರ್ಚೆ ಇಲ್ಲ, ಆದರೆ ಆ ಜನತೆಯ ಅರ್ಹತೆ ಇಡೀ ನಾಡಿಗೆ ಗೊತ್ತಾಗುತ್ತೆ. ನಾಡಿಗೆ ಗೊತ್ತಾಗುತ್ತೆ. ರಾಜ್ಕುಮಾರ್ ಯಾವಲ್ಲೂ ಒಂದು ಮಾತು ಹೇಳೋರು, ಅವ್ರಿಗೆ ರಾಗಗಳ ಮೇಲೆ ಭಾಳ ಜ್ಞಾನ. 24 ವರ್ಣಗಳನ್ನು ಯಾವ ವರ್ಣ ಕೇಳಿದ್ರು ಎಲ್ಲಿಂದ ಬೇಕಾದರೂ ಹಾಡೋರು, ಅಂಥ ವರ್ಣಗಳನ್ನು ಅಭ್ಯಾಸ ಮಾಡಿದ್ರು ಅವರು. ಈ ಹಾಡನ್ನು ರಾಜೇಶು ಟ್ರ್ಯಾಕಲ್ಲಿ ಹಾಡಿದ. ಅದು ಎಷ್ಟು ಚೆನ್ನಾಗಿ ಹಾಡಿದ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಟ್ರ್ಯಾಕ್ ಕೇಳಿ ಸ್ವಲ್ಪ ಹೊತ್ತು ಹಾಗೇ ಸೈಲೆಂಟಾಗಿ ಕೂತಿದ್ದು, ಹಂಸಲೇಖ ಅವರೇ ಇದನ್ನು ನಾನು ಕೆಡಿಸ್ಬೇಕಾ, ಈ ಹಾಡನ್ನು ನಾನು ಕೆಡಿಸ್ಬೇಕಾ, ಅವನು ಎಷ್ಟು ಚೆನ್ನಾಗಿ ಹಾಡಿದ್ದಾನೆ, ಅದನ್ನು ಹಾಗೇ ಬಿಟ್ಬಿಡಿ, ನಾನು ಅಂಬರೀಷ್ಗೆ ಹೇಳ್ಕೊತೀನಿ ಅಂದು. ಇಲ್ಲ ಸರ್, ಇವನು ಹಾಡಿರೋದು ನಮಗೆ ಸರ್, ನೀವು ಹಾಡೋದು ಜನಗಳಿಗೆ ಸರ್ ಅಂದೆ. ಸರಿ ಗ ಮ ಪ ಪ ಸ ಸ